ಈಗ ಆಟೋ ಸ್ವಿಚ್ ಹಾಕ್ತಾ ಇದ್ದೀವಿ. ಕಡಿಮೆ ಆಗೋದು ಜಾಸ್ತಿ ಆಗೋ ಸ್ವಿಚ್ಚು ನೋಡ್ಕೊಬೋದು. ಇದು ಗ್ರೌಂಡಿಂಗ್ ಅದು ಇದು ಬರದೇ ಇರೋ ಥರ ನೋಡ್ಕೊಬೇಕು. ಇದು ಬಟನ್ನು. ಈಗ ಕಾಯಿಲಿದೆ, ಹೊಸ ಕಾಯಿಲು. ಇದ್ರ ಬೆಲೆ ಒಂದು 600 ರೂಪಾಯಿ ಇರ್ಬೋದು ಅಷ್ಟೇ. ಈಗ ಇದನ್ನು ಈ ಥರ ಫಿಟ್ ಮಾಡಬೇಕು. ಈಗ ಆಲ್ಮೋಸ್ಟ್ ಸ್ಟವ್ ರೆಡಿ ಆಗಿದೆ. ಈಗ ಯಾಕೆ ಕೆಲಸ ಮಾಡುತ್ತೆ ನೋಡೋಣ. ಗ್ರೌಂಡಿಂಗ್ ಬರುತ್ತೋ ಇಲ್ವೋ ನೋಡೋಣ. ಓಕೆ, ಹಾಕಿದ್ದೀನಿ. ಸ್ವಾಮಿನ ಒಬ್ಬ ಕಾಪಾಡ ಬಂದು ಸ್ವಿಚ್ ಹಾಕ್ತಾ ಇದ್ದೀನಿ. ಸ್ವಿಚ್ ಹಾಕಿದ್ದೀನಿ. ಓಕೆ, ಈಗ ನೋಡಿ ನೆಲದಲ್ಲಿ ನಿಂತ್ಕೊಂಡಿದ್ದೀನಿ. ಗ್ರೌಂಡಿಂಗ್ ಏನು ಆಗ್ತಾ ಇಲ್ಲ. ನೋಡಿ ಮುಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ? ಮುಟ್ಕೊಂಡಿದ್ದೀನಿ. ಗ್ರೌಂಡಿಂಗ್ ಏನೂ ಇಲ್ಲ. ಈಗ ಹೀಟ್ ಬರ್ತಾ ಇದೆ ನೋಡೋಣ. ಹಾಂ, ಬರ್ತಾ ಇದೆ. ಬಿಸಿ ಬರ್ತಾ ಇದೆ. ಸೂಪರ್ ಸ್ಟವ್. ಈಗ ತಾವು ಗಮನಿಸ್ಬೋದು, ಕಾಫಿ ಕುದೀತಾ ಇದೆ. ನೋಡ್ಬೋದು ಕುದೀತಾ ಇರೋದು. ನೋಡಿ, ಯಾವುದೇ ಥರ ಗ್ರೌಂಡಿಂಗ್ ಏನಿಲ್ಲ. ನೋಡಿ ಮುಟ್ಕೊಂಡಿದ್ದೀನಿ. ಇಲ್ಲಿ 3 ಇಟ್ಟಿದ್ದೀನಿ. ಇದು ಕಡಿಮೆ ಬೇಕಾದ್ರೂ ಮಾಡ್ಕೋಬೋದು, ಜಾಸ್ತಿ ಬೇಕಾದರೂ ಮಾಡ್ಬೋದು. ಸೂಪರಾಗಿ ಕುದೀತಾ ಇದೆ, ಏನು ಟೆನ್ಷನ್ ಇಲ್ಲ. ಈಗ ಗಮನಿಸಿ ಇಲ್ಲಿ ಬರೀ ಇದು ಕುದೀತಾ ಇರೋದು. ಬಿಡಾಯ್ತು ನೋಡಿ.